ನಮಸ್ಕಾರ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಆ, ಬಹಳ ಬೇಸರದ ಘಟನೆ ನಡೆತು. ಆರ್-ಸಿ-ಬಿ ಐಪಿಎಲ್ ಗೆದ್ದ ಆ, ಸಂಭ್ರಮದ ರಾತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಒಂದು ಕಾಲ್ತುಳಿತ ಆಯಿತು. ಅದರಲ್ಲಿ 11 ಜನ ಪ್ರಾಣ ಕಳ್ಕೊಂಡ್ರು. ಇದು ನಿಜಕ್ಕೂ ಆಘಾತಕಾರಿ. ಇಂದು ನಾವು ಈ ದುರಂತದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ವಿ. ಯಾಕೆ ಹೀಗಾಯ್ತು? ಇದರ ಹಿಂದೆ ಏನೆಲ್ಲ ಇದೆ? ಹ್ಮ್ ನಮ್ ಹತ್ರ ಕೆಲವು ಮಾಹಿತಿಗಳಿದೆ, ಬೇರೆ ಬೇರೆ ಆಯಾಮಗಳಿಂದ ಬಂದಿರೋದು. ಒಂದು, ಐಪಿಎಲ್ ಮತ್ತೆ ಫ್ಯಾನ್ ಕಲ್ಚರ್ ಅಂದ್ರೆ ಅಭಿಮಾನಿ ಸಂಸ್ಕೃತಿ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡುತ್ತೆ. ಸರಿ. ಇನ್ನೊಂದು, ಭಾರತದಲ್ಲಿ ಈ ರೀತಿ ಕಾಲ್ತುಳಿತಗಳು ಅಂದ್ರೆ ಸ್ಟ್ಯಾಂಪೀಡ್ಸ್ ಪದೇ ಪದೇ ನಡೀತಾನೇ ಇವೆ, ಅದರ ಒಂದು ಹಿನ್ನೆಲೆ ಕೊಡುತ್ತೆ. ಹೌದು. ಮತ್ತೆ ಮೂರನೇದು, ಅತಿ ಮುಖ್ಯವಾದ ಪ್ರಶ್ನೆ, ಇದಕ್ಕೆ ಯಾರು ಹೊಣೆ ಅನ್ನೋದ್ರ ಬಗ್ಗೆ. ನಮ್ಮ ಉದ್ದೇಶ ಕೇವಲ ಇದನ್ನ ಒಂದು ಸುದ್ದಿ ಅಂತ ನೋಡೋದಲ್ಲ, ಇದರ ಹಿಂದಿನ ಕಾರಣಗಳೇನು, ಬೇರೆ ಕಡೆ ಏನಾಗಿದೆ, ಈ ಅಭಿಮಾನ, ಜವಾಬ್ದಾರಿ, ಇವೆಲ್ಲದರ ಬಗ್ಗೆ ಮೂಲಗಳು ಏನು ಹೇಳುತ್ತವೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ. ಆ ಮೊದಲನೇ ಪಾಯಿಂಟ್ ಇದೆಯಲ್ಲ ಅಭಿಮಾನದ್ದು, ಅದರಿಂದನೇ ಶುರು ಮಾಡೋಣ ಅನ್ಸುತ್ತೆ. ಒಂದು ವಿಶ್ಲೇಷಣೆ ಹೇಳೋ ಪ್ರಕಾರ ಈ ಮಟ್ಟದ ಒಂದು ಏನಂತಾರೆ ಭಾವನಾತ್ಮಕ ಉದ್ವೇಗ ಇದೆಯಲ್ಲ, ಇದು ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಹೌದು. ಆ ವಿಶ್ಲೇಷಣೆ ಒಂದು ಕಹಿ ಸತ್ಯವನ್ನು ನೆನಪಿಸುತ್ತೆ. ಅಂದ್ರೆ ಐಪಿಎಲ್ ಶುರು ಮಾಡಿದವರು ಲಲಿತ್ ಮೋದಿ ಮತ್ತೆ ಆರ್-ಸಿ-ಬಿ ತಂಡದ ಹಳೆ ಓನರ್ ವಿಜಯ್ ಮಲ್ಯ. ಓ ಹೌದು. ಇಬ್ಬರೂ ಈಗ ದೇಶದ ಕಾನೂನಿಂದ ಹೊರಗಿದ್ದಾರೆ ಅಲ್ವಾ? ಅದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಅದೇ ಮೂಲದಲ್ಲಿ ಹೇಳೋ ಹಾಗೆ ಟೀಮ್ ಇಂಡಿಯಾ ಅಂದ್ರೆ ಅದು ದೇಶವನ್ನ ಪ್ರತಿನಿಧಿಸುತ್ತೆ. ಆದರೆ ಐಪಿಎಲ್ ತಂಡಗಳು ಅವು ಹೆಚ್ಚಾಗಿ ಮಾಲೀಕರನ್ನೇ ಪ್ರತಿನಿಧಿಸ್ತವೆ ಅಂತ. ಕೆಲವರು ರಣಜಿ ಟೀಮ್ಗಳಲ್ಲೇ ಜಾಸ್ತಿ ಲೋಕಲ್ ಕನೆಕ್ಟ್ ಇದೆ ಅಂತಾನೂ ಹೇಳ್ತಾರೆ. ಆದ್ರೆ ಫ್ಯಾನ್ಸ್ ದೃಷ್ಟಿಯಲ್ಲಿ ಅದು ನಮ್ಮ ಬೆಂಗಳೂರು ಟೀಮ್ ಆಗ್ಬಿಟ್ಟಿರುತ್ತೆ. ಹೌದು, ಖಂಡಿತ. ಈ ಕ್ರೀಡೆಯನ್ನ ಒಂದು ವ್ಯಾಪಾರೀಕರಣ ಮಾಡಿರೋದು, ಆಟಗಾರರನ್ನ ಹರಾಜು ಹಾಕೋದು, ಮೀಡಿಯಾದಲ್ಲಿ ಬರೋ ಪ್ರಚಾರ, ಇದೆಲ್ಲ ಸೇರಿ ಆ ಬಾಂಧವ್ಯವನ್ನ ಬೇರೆ ಥರನೇ ಮಾಡ್ಬಿಟ್ಟಿದೆ ಅಲ್ವಾ? ಅದೇ ಆ ವಿಶ್ಲೇಷಣೆ ಮುಖ್ಯವಾದ ಅಂಶ. ಗೆಲುವನ್ನು ಸಂಭ್ರಮಿಸೋದ್ರಲ್ಲೇ ತಪ್ಪೇನಿಲ್ಲ, ಖಂಡಿತ ಸಂಭ್ರಮಿಸಬೇಕು. ಆದ್ರೆ ಆ ಸಂಭ್ರಮ ಈ ದುರಂತಕ್ಕೆ ಕಾರಣ ಆಗುವ ಮಟ್ಟಕ್ಕೆ ಯಾಕೆ ಹೋಯ್ತು, ಅದು ಪ್ರಶ್ನೆ. ಇದು ಬರೀ ಆಟದ ಮೇಲಿನ ಪ್ರೀತಿನ ಅಥವಾ ಬೇರೇನಾದ್ರೂ ಒತ್ತಡಗಳಿವಿಲ್ಲ? ಆದರೆ ಈ ತರಹದ ದುರಂತಗಳು, ಅತಿಯಾದ ಜನಸಂದಣಿ ಸೇರೋದು, ಅದರ ಪರಿಣಾಮಗಳು, ಇದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತನಾ ಅಥವಾ ಕ್ರೀಡೆಗೆ ಮಾತ್ರನಾ? ಅಯ್ಯೋ ಖಂಡಿತ ಇಲ್ಲ. ನಮ್ಮ ಇನ್ನೊಂದು ಮಾಹಿತಿ ನೋಡಿದ್ರೆ ಕಳೆದ 10 ವರ್ಷದಲ್ಲೇ ಭಾರತದಲ್ಲಿ ನಡೆದಿರೋ ದೊಡ್ಡ ದೊಡ್ಡ ಕಾಲ್ತುಳಿತಗಳ ಒಂದು ಭಯಾನಕ ಚಿತ್ರಣ ಸಿಗುತ್ತೆ. 2024ರಲ್ಲಿ ಹಾಥರಸ್ಸಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ 121 ಜನ ಸತ್ರು. 2023ರಲ್ಲಿ ಇಂದೋರ್ ದೇವಸ್ಥಾನದಲ್ಲಿ 36 ಜನ. ಅಯ್ಯೋ ದೇವ್ರೆ. 2017ರಲ್ಲಿ ಮುಂಬೈ ರೈಲ್ವೆ ಸ್ಟೇಷನ್ನಲ್ಲಿ 23 ಜನ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಂತೂ ಎಷ್ಟೋ ಸಾವುಗಳು. ನೆನ್ಪಿದೆ. ಈ ಲಿಸ್ಟ್ ಮುಗಿಯೋದೇ ಇಲ್ಲ. ಜಾಗಗಳು ಬೇರೆ ಬೇರೆ ಇರ್ಬೋದು, ಧಾರ್ಮಿಕ ಸ್ಥಳ, ರೈಲು ನಿಲ್ದಾಣ, ಈಗ ಕ್ರೀಡಾಂಗಣದ ಹೊರಗೆ. ಆದ್ರೆ ಕೊನೆಗಾಗೋ ದುರಂತ ಒಂದೇ. ಹೌದು. ಈ ಎಲ್ಲ ಘಟನೆಗಳ ಹಿಂದೆ ಒಂದು ಕಾಮನ್ ಫ್ಯಾಕ್ಟರ್, ಅಂದ್ರೆ ಒಂದು ಸಾಮಾನ್ಯವಾದ ಮತ್ತೆ ಆತಂಕಕಾರಿ ವಿಷಯ ಇದೆ. ಏನದು? ಅದು ಜನಸಂದಣಿ ನಿರ್ವಹಣೆ ಇದೆಯಲ್ಲ, ಕ್ರೌಡ್ ಮ್ಯಾನೇಜ್ಮೆಂಟ್. ಅದರಲ್ಲಿರೋ ಸಿಸ್ಟಮ್ಯಾಟಿಕ್ ಫೇಲ್ಯೂರ್, ಅಂದ್ರೆ ವ್ಯವಸ್ಥೆಯ ವೈಫಲ್ಯ, ಮತ್ತೆ ಸುರಕ್ಷತಾ ಕ್ರಮಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿರೋದು. ಅಂದ್ರೆ ಪದೇ ಪದೇ ಹೀಗೆ ಆಗ್ತಾ ಇದ್ರೂ ನಾವು ಪಾಠ ಕಲಿತಿಲ್ಲ ಅಂತಾನಾ? ಹೌದು, ಹಾಗೆ ಕಾಣಿಸುತ್ತೆ. ಅದು ನಿಜಕ್ಕೂ ಬೇಸರದ ಸಂಗತಿ. ಹಾಗಾದ್ರೆ ಈ ವೈಫಲ್ಯಕ್ಕೆ ಯಾರು ಜವಾಬ್ದಾರರು? ಇನ್ನೊಂದು ಮೂಲ ಇದೇ ಪ್ರಶ್ನೆಯನ್ನ ನೇರವಾಗಿ ಕೇಳ್ತಿದೆ. ಸಹಜವಾಗಿ ಎಲ್ರೂ ಆಯೋಜಕರನ್ನ, ಸರ್ಕಾರ, ಪೊಲೀಸ್, ಕೆಎಸ್ಇಎ ಹೀಗೆಲ್ಲರ ಕಡೆ ಬೆರಳು ಮಾಡ್ತಿದ್ದಾರೆ. ಸರಿ. ಆದ್ರೆ ಆ ಮೂಲ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ನಮ್ಮ ಜವಾಬ್ದಾರಿ ಏನು ಅಂತಾನೂ ಕೇಳ್ತಿದೆ. ನಾವೆಲ್ಲರೂ ಜವಾಬ್ದಾರರಲ್ವಾ ಅಂತ ನೇರವಾಗೇ ಕೇಳಿದ್ದಾರೆ. ಹೌದು, ಆ ಪಾಯಿಂಟ್ ತುಂಬಾ ಮುಖ್ಯ. ಅದು ಬೇರೆ ದುರಂತಗಳ ಜೊತೆ ಹೋಲ್ಸುತ್ತೆ. ಕುಂಭಮೇಳ, ಮೋರ್ಬಿ ಬ್ರಿಡ್ಜ್ ದುರಂತ, ಹೀಗೆ. ಬೆಂಗಳೂರು ಕೇಸ್ನಲ್ಲಿ ಅಟ್ಲೀಸ್ಟ್ ಸತ್ಯ ಮುಚ್ಚಿಡೋ ಪ್ರಯತ್ನ ನಡೆದಿಲ್ಲ ಅನ್ನೋ ಒಂದು ಸಮಾಧಾನ ಇದೆ ಅಂತ ಹೇಳ್ತಾ ಇನ್ನೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಕಡೆ ಗಮನ ಸೆಳೆಯುತ್ತೆ. ಅದೇನು? ಅಂದ್ರೆ ನಾವು ಕ್ರಿಕೆಟ್, ಸಿನಿಮಾ, ರಾಜಕೀಯ ಹೀಗೆ ಬೇರೆ ಬೇರೆ ಫೀಲ್ಡಿನ ವ್ಯಕ್ತಿಗಳನ್ನ ದೇವರುಗಳ ತರ ನೋಡ್ತೀವಲ್ಲ. ಹೌದು. ಮತ್ತೆ ಕ್ರೀಡೆ, ರಾಷ್ಟ್ರೀಯತೆ, ಧರ್ಮ, ಭಾಷೆ, ಜಾತಿ ಎಲ್ಲದರಲ್ಲೂ ತುಂಬಾ ಭಾವಾವೇಶಕ್ಕೆ ಒಳಗಾಗ್ತೀವಿ. ಕೆಲವೊಮ್ಮೆ ಅದು ಅಪಾಯಕಾರಿ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಟೀಕೆ ಇದೆ. ಹಾಗಾದ್ರೆ ಕೊನೆಗೆ ಆ ಮೂಲಕೆಯೋ ಪ್ರಶ್ನೆಗಳು ತುಂಬಾ ಮುಖ್ಯ ಆಗ್ತವೆ. ಈ ಅತಿಯಾದ ಭಾವುಕತೆಯಿಂದ ಲಾಭ ಯಾರಿಗಾಗ್ತಿದೆ? ಮತ್ತು ಅಂತಿಮವಾಗಿ ಇದರ ಬೆಲೆ ತಿರುತ್ತಿರುವವರು ಯಾರು? ನಿಖರವಾಗಿ ಬೆಂಗಳೂರಿನ ದುರಂತ ನೋಡಕ್ಕೆ ಒಂದೇ ಘಟನೆ ಇರ್ಬೋದು,
ಆದರೆ ಅದು ಭಾರತದಲ್ಲಿ ಪದೇ ಪದೇ ಆಗ್ತಿರೋ ಕಾಲ್ತುಳಿತಗಳು ಮತ್ತೆ ಈ IPL ಥರದ ಕ್ರೀಡೆಗಳ ಕಮರ್ಷಿಯಲೈಸೇಷನ್, ಅಭಿಮಾನದ ಸ್ವರೂಪ, ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯ ಕೊರತೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋ ಹಾಗೆ ಮಾಡಿದೆ. ಹೌದು. ಒಟ್ಟಿನಲ್ಲಿ ಈ ಮೂಲಗಳು ನಮ್ಗೆ ಕೊಡ್ತಾ ಇರೋದು ಬರೀ ಇನ್ಫಾರ್ಮೇಶನ್ ಅಲ್ಲ, ನಾವೆಲ್ಲರೂ ಆತ್ಮವಿಮರ್ಶೆ ಮಾಡ್ಕೋಬೇಕು ಅನ್ನೋ ಒಂದು ಕರೆ ಕೂಡ ಹೌದು. ಖಂಡಿತ. ಕೊನೆಯದಾಗಿ ಒಂದು ಯೋಚನೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲಾ ದುರಂತಗಳನ್ನ ನೋಡಿ, ಅದು ದೇವಸ್ಥಾನದಲ್ಲಿ ಆಗಿರ್ಲಿ, ರೈಲು ನಿಲ್ದಾಣದಲ್ಲಿ ಆಗಿರ್ಲಿ, ಅಥವಾ ಈಗ ಸ್ಟೇಡಿಯಂ ಹೊರಗೆ ಆಗಿರ್ಲಿ, ಅಂತಿಮವಾಗಿ ಬೆಲೆ ತಿರ್ತಿರೋದು ಯಾರು? ಸಾಮಾನ್ಯ ಜನರು, ಅವರ ಕುಟುಂಬಗಳು. ನಿಜ. ಹಾಗಾದ್ರೆ ನಾವು ಯಾವುದೇ ಕಾರಣಕ್ಕೆ ದೊಡ್ಡ ಗುಂಪಾಗಿ ಸೇರುವಾಗ, ಅದು ಭಕ್ತಿ ಇರ್ಬೋದು, ಅಭಿಮಾನ ಇರ್ಬೋದು, ಬೇರೆ ಏನಾದ್ರೂ ಇರ್ಬೋದು, ನಮ್ಮ ವೈಯಕ್ತಿಕ ನಡವಳಿಕೆ ಹೇಗಿರಬೇಕು? ನಮ್ಮೆಲ್ಲರ ಸಾಮೂಹಿಕ ಸುರಕ್ಷತೆ ಬಗ್ಗೆ ನಾವು ಇನ್ನಷ್ಟು ಪ್ರಜ್ಞಾಪೂರ್ವಕವಾಗಿ ಯೋಚಿಸಬೇಕಾ? ಬಹುಶಃ ನಮ್ಮ ಆದ್ಯತೆಗಳನ್ನ ಬದಲಾಯಿಸ್ಕೊಳ್ಬೇಕಾದ ಸಮಯ ಬಂದಿದೆಯಾ? ಇದನ್ನ ನಾವೆಲ್ಲರೂ ಯೋಚಿಸಬೇಕಾಗಿದೆ.